ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಐತಿಹಾಸಿಕ ಅಭಿಯಾನವನ್ನ ಅತ್ಯಂತ ಯಶಸ್ವಿ ಮಾಡೋಣ. ಜನವರಿ 21ರ ಬೆಳಗಾವಿಯ ಚಾರಿತ್ರಿಕ ಸಮಾವೇಶಕ್ಕೆ ಮುನ್ನಡೆಯಿರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಡಿನ ಜನತೆಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು. ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗಾವಿಯಲ್ಲಿ ಇದೇ ಜನವರಿ 21ರಂದು ನಡೆಯಲಿರುವ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನದ ಬೃಹತ್ ಸಮಾವೇಶದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದರು. ದೇಶದ ಸ್ವಾತಂತ್ರ್ಯ ಹೋರಾಟ, ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಬಗ್ಗೆ ಗೌರವ ಇರುವ ಎಲ್ಲರಿಗೂ ಸಮಾವೇಶಕ್ಕೆ ಸ್ವಾಗತ ಎಂದು ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದೆ ದೇಶಕ್ಕೆ ದ್ರೋಹ ಬಗೆದ ಚರಿತ್ರೆಯನ್ನ ಸಭೆಯಲ್ಲಿ ಸ್ಮರಿಸಿದರು. ಕಾಂಗ್ರೆಸ್ ಪಕ್ಷ ಹೋರಾಟ, ತ್ಯಾಗ, ಬಲಿದಾನಗಳಿಂದ ಕಟ್ಟಿದ್ದಾಗಿದೆ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ದೇಶಕ್ಕಾಗಿ ಹುತಾತ್ಮರಾದರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಪಾಲಿಗೆ ಒದಗಿ ಬಂದಿದ್ದ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಮಾಡಿದರು. ಈ ಆದರ್ಶಗಳ ಮಾರ್ಗದಲ್ಲಿ ನಾವು ಮುನ್ನಡೆಯೋಣ ಎಂದರು. ಮತ್ತೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ಸುರ್ಜೇವಾಲಾ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನನ್ನ ಜವಾಬ್ದಾರಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಡಿಸೆಂಬರ್ 26-27ನೇ ತಾರೀಕು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. 26ನೇ ತಾರೀಕಿನ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಕಾರ್ಯಕ್ರಮ ನಡೀತು. ಆದರೆ ದುರದೃಷ್ಟವಶಾತ್ ವಿಡಿಯೋ ಕಟ್ ಮಾಡಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು 26ನೇ ತಾರೀಕು ನಿಧನರಾದರು ರಾತ್ರಿ. ಹಾಗಾಗಿ ಮುಂದಿನ ದಿನ ರಜಾ ಘೋಷಣೆ ಆಗಿತ್ತು. ಮತ್ತೆ 7 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಆಗಿತ್ತು. ಹಾಗಾಗಿ 27ನೇ ತಾರೀಕಿನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಮತ್ತೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನ 27ನೇ ತಾರೀಕು ಹಮ್ಮಿಕೊಂಡಿತ್ತು ಮಧ್ಯಾಹ್ನ. ಈ ಎರಡೂ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು. ಮುಂದೂಡುವುದರಿಂದ ಎಐಸಿಸಿ ಅವರು 21ನೇ ತಾರೀಕು ಮಾಡೋಣ, ಬಹಳ ವಿಳಂಬ ಮಾಡೋದು ಬೇಡ, ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಾರ್ವಜನಿಕ ಸಭೆಯನ್ನ 21ನೇ ತಾರೀಕು ಮಾಡೋಣ. ಬಾಪು ಪ್ರತಿಮೆಯನ್ನ, ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅವತ್ತೇ ಅನಾವರಣ ಬೆಳಗ್ಗೆ ಮಾಡೋಣ. ಅಂದ್ರೆ 27ನೇ ತಾರೀಕು ಇದ್ದಂತ ಕಾರ್ಯಕ್ರಮ 21ನೇ ತಾರೀಕು ಜನವರಿ 21ನೇ ತಾರೀಕು ಮಾಡ್ತಾ ಇದ್ದೀವಿ.
ಅವತ್ತು ಗಾಂಧಿ ಭಾರತ ಕಾರ್ಯಕ್ರಮ ಇದ್ದರಿಂದ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಆರಂಭ ಆಗಿದೆ. ಆ ಉರುಪಿನಲ್ಲಿ ಬಹಳ ಚೆನ್ನಾಗಿ 26ನೇ ತಾರೀಕು ಕಾರ್ಯಕ್ರಮ ನಡೀತು. ಯಾಕಂದ್ರೆ ಇದು ಶತಮಾನೋತ್ಸವ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧಿಕಾರವನ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ಡಿಸೆಂಬರ್ 26, 1924ನೇ ಇಸ್ವಿ. ಅವತ್ತು ಗಾಂಧೀಜಿಯವರು ಅಧಿಕಾರ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತದೆ ಬೆಳಗಾವಿಯಲ್ಲಿ. ಅದರ ಸ್ಮರಣಾರ್ಥವಾಗಿ ನಾವು 2024 ಡಿಸೆಂಬರ್ 26 ಮತ್ತು 27ನೇ ತಾರೀಕು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದು. ಬಹಳ ಮುಖ್ಯವಾಗಿ ಇಡೀ ರಾಜ್ಯದ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರುಗಳು, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಮತ್ತೆ ಎಐಸಿಸಿ ಅವರ ಅಪೇಕ್ಷೆ. ಇದು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಈ ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯ. ನಾನು ಎಲ್ಲ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ, ಮೇಲ್ಮನೆ ಸದಸ್ಯರು, ಕೆಳಮನೆಯ ಸದಸ್ಯರು, ಮಾಜಿ ಶಾಸಕರುಗಳು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಅವರಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾರು ತಪ್ಪಿಸ್ಕೋಬಾರದು. ಜೊತೆಗೆ ಎಲ್ಲ ಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಮತ್ತು ಜಿಲ್ಲಾಧ್ಯಕ್ಷರು ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಕನಿಷ್ಠ ಪ್ರತಿ 10 ಜಿಲ್ಲೆಗಳನ್ನು ಬಿಟ್ಟು ದೂರದ ಜಿಲ್ಲೆಗಳು ಕನಿಷ್ಠ ಒಂದು ಕ್ಷೇತ್ರಕ್ಕೆ 100 ಜನ, ಒಂದು ತಾಲೂಕಿಗೆ ಒಂದು ಕ್ಷೇತ್ರಕ್ಕೆ 100 ಜನ, ಅದಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ತೊಂದರೆ ಇಲ್ಲ. ಆ ರೀತಿಯಾಗಿ ಜನ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಜನ 2 ಲಕ್ಷ, 3 ಲಕ್ಷ, 5 ಲಕ್ಷ ಸೇರಿಸೋದು ಬಹಳ ಮುಖ್ಯ ಅಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲರೂ ಭಾಗವಹಿಸಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ರಾಜ್ಯದ ಎಲ್ಲ 224 ಕ್ಷೇತ್ರಗಳಿಂದ ಕೂಡ
ನಮ್ಮ ಮುಖಂಡರುಗಳು ಬರಬೇಕು, ಕಾರ್ಯಕರ್ತರು ಬರಬೇಕು, MLAಗಳು ಬರಬೇಕು, ಮಾಜಿ MLAಗಳು ಬರಬೇಕು, MLCಗಳು ಬರಬೇಕು, ಸಂಸದರುಗಳು ಬರಬೇಕು, ಮಾಜಿ ಸಂಸದರುಗಳು ಬರಬೇಕು. ಆ ರೀತಿಯಾಗಿ ಏರ್ಪಾಡು ಮಾಡತಕ್ಕಂಥದ್ದು, ಆ ಜವಾಬ್ದಾರಿಯನ್ನು ಒತ್ತುಕೊಳ್ತಕ್ಕಂಥದ್ದು ಮಂತ್ರಿಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಶಾಸಕರುಗಳು. ಈ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಅಲ್ಲ 21ನೇ ತಾರೀಕು ಬೆಳಿಗ್ಗೆ ಜನವರಿ 21 ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ವಿಧಾನಸೌಧ ಪಕ್ಕದಲ್ಲೇ, ಸುವರ್ಣಸೌಧದ ಪಕ್ಕದಲ್ಲೇ ಅಲ್ಲಿ ಅನಾವರಣ ಆಗ್ತದೆ. ಈಗಾಗಲೇ ಪುತ್ಥಳಿ ಎಲ್ಲ ತಯಾರಾಗಿದೆ. ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದು ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ಲೋಕಸಭಾ ಸ್ಪೀಕರು, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಎರಡೂ ಸದನಗಳಲ್ಲಿ ಅಧ್ಯಕ್ಷರು ಮತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನ ಲೋಕಸಭಾ ಇವರು ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಭಾಗದ ಪಾರ್ಲಿಮೆಂಟ್ ಮೆಂಬರ್ 3 ಜನ ಪಾರ್ಲಿಮೆಂಟ್ ಬರ್ತಾರೆ. ಒಂದು ಕಾರವಾರದ ಪಾರ್ಲಿಮೆಂಟ್ ಮೆಂಬರು, ಬೆಳಗಾಂನಲ್ಲಿ 2 ಜನ ಲೋಕಸಭಾ ಸದಸ್ಯರು. ಇವರು ಇಷ್ಟು ಜನ ಮತ್ತೆ ದೇಶದಿಂದ ಬರ್ತಕ್ಕಂಥ ಪ್ರಮುಖರು ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾದಂತ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲೇ ವಿಧಾನಸೌಧದಲ್ಲೇ ಸುವರ್ಣಸೌಧದಲ್ಲಿ, ವಿಧಾನಸೌಧ ಅಂದ್ರೂ ಒಂದು ಇಲ್ವೇ, ನಮ್ಮ ಸುವರ್ಣಸೌಧ ಅಂದ್ರೂ ಒಂದು, ವಿಧಾನಸೌಧ ಅಂದ್ರೂ ಕಾನೂನು ಮಾಡೋದು ವಿಧಾನಸೌಧ. ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸುವರ್ಣಸೌಧ ಅಂತ. ಬೆಳಗಾವಿ ಸುವರ್ಣಸೌಧ ಅಂತ ಹೆಸರು ಕೊಟ್ಟಿದ್ದಾರೆ. ಬಟ್ ಅದು ವಿಧಾನಸೌಧನೇ. ಅಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ, ಸಂಕ್ಷಿಪ್ತ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ಪೀಕರ್ ಭಾಗವಹಿಸ್ತಾರೆ, ಕೌನ್ಸಿಲ್ ಚೇರ್ಮನ್ ಭಾಗವಹಿಸ್ತಾರೆ, ಲೀಡರ್ ಆಫ್ ದಿ ಅಪೋಸಿಷನ್ ಬೋತ್ ದಿ ಹೌಸಸ್ ಎರಡೂ ಕಡೆ ಇಬ್ಬರು ಕೂಡ ಭಾಗವಹಿಸ್ತಾರೆ, ಮತ್ತೆ MP ಗಳು ಭಾಗವಹಿಸ್ತಾರೆ, ನಾವೆಲ್ಲ ಭಾಗವಹಿಸ್ತೀವಿ. ಅಧ್ಯಕ್ಷರು, ನಾನು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೆ AICCಯ ಪದಾಧಿಕಾರಿಗಳು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲಿ ಒಂದು ಎಲ್ಲ ಪಕ್ಷದ ಶಾಸಕರು, ಅದು ಎಲ್ಲ ಪಕ್ಷದವರು ಬರ್ಬೋದು, ಬಿಜೆಪಿಯವರು ಬರ್ಬೋದು, ಕಾಂಗ್ರೆಸ್ನವರು ಬರ್ಬೋದು, JDSನವರು ಕೂಡ ಬರ್ಬೋದು. ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮ ಆದ ತಕ್ಷಣನೇ ಅಲ್ಲಿ ಒಂದು ಬಾಂಕ್ವೆಟ್ ಹಾಲ್ನಲ್ಲಿ, ಸುವರ್ಣಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಒಂದು ಲಂಚ್ ಅನ್ನ ಏರ್ಪಾಡು ಮಾಡಿದ್ದೀವಿ. ಅಲ್ಲಿ ಲಂಚ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಸಾರ್ವಜನಿಕ ಸಭೆಗೆ ಹೋಗೋದು. ಬಹುಶಃ ಸಾರ್ವಜನಿಕ ಸಭೆ 1 ಗಂಟೆಗೆ ಪ್ರಾರಂಭ ಆಗ್ತದೆ.
3 ಗಂಟೆಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 12ಕ್ಕ 12ಕ್ಕೆ ಆಗಲ್ಲಪ್ಪ, 12ಕ್ಕೆ ಆಗಲ್ಲ. 1 ಗಂಟೆಗೆ ಪ್ರಾರಂಭ ಸಾರ್ವಜನಿಕ ಸಭೆ. ಅದು ಮಾಡ್ಲಿ, ಮಾತಾಡೋರು ಪ್ರಾರಂಭ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಲಿ, ತಕರಾರಿಲ್ಲ. ಬಟ್ ಈಗ ಲಂಚ್ ಮಾಡ್ಕೊಂಡು ನಾವು, ಯಾಕಂದ್ರೆ ಲಂಚ್ ಅರೇಂಜ್ ಮಾಡೋನು ನಾನು. ಲಂಚ್ ಮಾಡಿ ಹೊರಟೋಗ್ಬಿಟ್ರೆ ಏನ್ ಮಾಡೋದು? 12 ಗಂಟೆಗೆ ಏನಂತ ಕರೀತಾರೆ, ಲಂಚು, ಬ್ರೇಕ್ಫಾಸ್ಟ್, ಊಟ, ಊಟ. ಕಾಂಗ್ರೆಸ್ ಪಕ್ಷದ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ. ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ಸಿಗರ ಸಭೆ. ಯಾಕಂತಂದ್ರೆ ಬೇರೆಯವರು ಯಾರು ಕೂಡ ಅಲ್ಲಿ ಬಂದರೂ ಸೇರಿಸಲ್ಲ. ಸಾರ್ವಜನಿಕರು ಬರ್ಬೋದು, ಬಿಜೆಪಿ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, JDS ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ. ಆದ್ರೆ ಸಾರ್ವಜನಿಕರು ಬರ್ಬೋದು. ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬಂದಿರತಕ್ಕಂಥದ್ದು, ಬೇರೆ AICC ಕಾರ್ಯದರ್ಶಿಗಳೆಲ್ಲ ಬಂದಿರತಕ್ಕಂಥದ್ದು, ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSSನವ್ರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವ್ರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಬಿಜೆಪಿಯವರು ಯಥಾಸ್ಥಿತಿಯನ್ನು ಬಯಸ್ತಕ್ಕಂಥವ್ರು. JDSನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ JDSನವ್ರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಏನಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ, ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಆ ಜಾತ್ಯತೀತ ಪದನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ, ತಳ್ಳಾಕ್ಬಿಡ್ರಯ್ಯ ಅಂತ ಕೇಳಲಿಲ್ಲ ಅವರು. ಅದೇನೇ ಆಗ್ಲಿ, ಭಾರತೀಯ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ, ಹಾಗಾಗಿ ಸಾಧ್ಯನೇ ಇಲ್ಲ. ಮತ್ತೆ ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿದ್ರು,
RSSನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು, ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕೊಂದಾಕಿದ್ರು, ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ರು. ಇದನ್ನೆಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಸಂವಿಧಾನದ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ ಹೇಳ್ತಾರೆ. ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ನೆಹರೂರವ್ರ ಬಗ್ಗೆ, ಯಾವತ್ತು ವಲ್ಲಭಾಯ್ ಪಟೇಲ್ರ ಬಗ್ಗೆ ಯಾವತ್ತು ಗೌರವ ಇರಲಿಲ್ಲ ಅವರಿಗೆ. ಸಂವಿಧಾನ ಜಾರಿ ಆಯ್ತಲ್ಲ, ಆ ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಇದೇ ಸಾವರ್ಕರ್ ಮತ್ತೆ ಇದೇ ಗೋರ್ವಾಲ್ಕರ್. ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೂ ಗೌರವ ಇಲ್ಲ, ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ. ಅದನ್ನ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ, ನಮ್ಮ ಮುಖಂಡರಿಗೆ ತಿಳಿಸ್ತಕ್ಕಂಥ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ತಿಳಿಸ್ತಾ ಇದ್ದೀನಿ. ನಾನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಅವರು ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥವ್ರು. ನೀವು ಯಾವತ್ತಾರು ನೋಡಿ, ಇವತ್ತು ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದವರು. ಯಾವತ್ತಾದ್ರೂ ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ, ಅಧಿಕಾರ ವಿಕೇಂದ್ರೀಕರಣಕ್ಕೆ ಪರವಾಗಿದ್ದಾರ ಅಂತ ಹೇಳಿ ನೋಡಿ. ಅವ್ರು ಘೋಷಣೆ ಮಾಡಲಿ, ಅಧಿಕಾರ ವಿಕೇಂದ್ರೀಕರಣ, ಜಾತ್ಯತೀತತ್ವ, ಸಾಮಾಜಿಕ ನ್ಯಾಯ ಇದಕ್ಕೆ ವಿರುದ್ಧ ಇದಕ್ಕೆ ಪರವಾಗಿದ್ದಾರ ಅಂತ ಘೋಷಣೆ ಮಾಡಲಿ ನೋಡ. ಮಾಡಲ್ಲ ಅವ್ರು ಯಾವತ್ತು, ಆದ್ರೆ ಹೇಳ್ತಾರೆ ಅಷ್ಟೇ. ಮಹಾತ್ಮ ಗಾಂಧೀಜಿ ಏನು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಸರ್ದಾರ್ ಪಟೇಲ್ ಬಗ್ಗೆ ಗೌರವನೇ ಇದ್ದಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೊಡ್ಡ ಪ್ರತಿಮೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗುಜರಾತ್ನಲ್ಲಿ. ಯಾವತ್ತೂ ಕೂಡ ನೆಹರೂರವರನ್ನ ಯಾವತ್ತೂ ಅವರು ಮಾತಾಡಲ್ಲ. ನೆಹರೂರವ್ರ ಬಗ್ಗೆ, ಗಾಂಧೀಜಿ ಬಗ್ಗೆ ಮಾತಾಡಲ್ಲ. ಅವರು ಗೋಡ್ಸೆ ವಂಶಸ್ಥರು, ನಾವು ಗಾಂಧಿ ವಂಶಸ್ಥರು. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವರು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ನಾವು ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ಈ ಭಾರತ ದೇಶ ಇದೆಯಲ್ಲ, ಬಹುತ್ವದ ದೇಶ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ. ಅದಕ್ಕೆ ನಾವು ಬಹಳ ಅನೇಕ ಹಿರಿಯರೆಲ್ಲ ಹೇಳಿರ್ತಕ್ಕಂಥದ್ದು, ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವು ಬಯಸ್ತಕ್ಕಂಥವ್ರು. ಅವರು ಸಮಾಜವನ್ನು ಒಡಿತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಮ್ಮ ಸಂವಿಧಾನ, ಕಾಂಗ್ರೆಸ್ಸಿನ ಹೋರಾಟ, ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಹರು, ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಕೂಡ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.
ಆ ಕೆಲಸವನ್ನು ನಾವು ಮಾಡೋಣ. ಈಗಾಗಲೇ ಅಧ್ಯಕ್ಷರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ನಾನು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಭಾರತೀಯ ಜನತಾ ಪಕ್ಷದವರ ಅಪಪ್ರಚಾರ, ಕೆಟ್ಟ ವಿಚಾರಗಳನ್ನ ನಮ್ಮ ಮೇಲೆ ಗೂಬೆಗೊಳಿಸ್ತಕ್ಕಂಥ ಪ್ರಯತ್ನ, ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲ ಮಾಡಿದ್ರು ಕೂಡ ನಾವು 3 ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಇತ್ತೀಚೆಗೆ ನಡೆದಂತ ಶಿಗ್ಗಾಂವ್, ಸಂಡೂರ್ ಮತ್ತೆ ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ. ಒಂದೇನೋ ಸಂಡೂರಿನಲ್ಲಿ ನಾವೇ ಗೆದ್ದಿದ್ದು, ತುಕಾರಾಮ್ ಗೆದ್ದಿದ್ರು, ಅವ್ರ ಮನೆಯವರು ಕೊಟ್ಟಿದ್ದು ಅವ್ರು ಗೆಲ್ದ್ರು. ಆದ್ರೆ ಇನ್ನೆರಡು ಇದ್ವಲ್ಲ, ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಇದೆಯಲ್ಲ, ಅದು ಶಿಗ್ಗಾಂವ್ನಲ್ಲಿ 25 ವರ್ಷಗಳ ನಂತರ ಗೆದ್ದಿರೋದು. ಚನ್ನಪಟ್ಟಣದಲ್ಲಿ ಏನ್ JDS-ನವರ ಪ್ರಾಬಲ್ಯ ಇದ್ದಂತ ಜಾಗ, ಆ ಜಾಗ ಕುಮಾರಸ್ವಾಮಿ ಜಾಗ. ಆ 2 ಮುಖ್ಯಮಂತ್ರಿಗಳ ಮಕ್ಕಳು, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಒಬ್ಬ ಕುಮಾರಸ್ವಾಮಿ ಮಗ ನಿಖಿಲ್ ಅಂತ, ನಿಖಿಲ್ ಕುಮಾರಸ್ವಾಮಿ, ಇನ್ನೊಬ್ಬ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ. ಇಬ್ಬರನ್ನು ಕೂಡ ದೊಡ್ಡ ಅಂತರದಿಂದ ಸೋಲಿಸಿದ್ವಿ. ಬಟ್ ಕರ್ನಾಟಕದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಮುಟ್ಟಿದ್ದಾವೆ. ಜನರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ವೋಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು 3 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಮಂತ್ರಿಗಳು, ಶಾಸಕರು, ಸಂಸದರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಶ್ರಮಪಟ್ಟು 3 ಕ್ಷೇತ್ರಗಳನ್ನ ಗೆಲ್ಲಿಸಿದ್ದಾರೆ. ಅದು ಒಬ್ಬರ ಗೆಲುವಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಗೆಲುವು. ಆಮೇಲೆ ಈ ಕ್ಷೇತ್ರಗಳು ಹೆಂಗಿದ್ದವಪ್ಪ ಅಂತಂದ್ರೆ, ಕಾಕ್ತಾಳೀಯ ಅಂತಿದ್ವಿ. ಒಂದು ಗುಲ್ಬರ್ಗಾ ಡಿವಿಷನ್ ನಲ್ಲಿ ಇತ್ತು, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿತ್ತು, ಇನ್ನೊಂದು ಹಳೆ ಮೈಸೂರಿನಲ್ಲಿತ್ತು. ಚನ್ನಪಟ್ಟಣ ಹಳೆ ಮೈಸೂರು, ಶಿಗ್ಗಾಂವ್ ಮುಂಬೈ ಕರ್ನಾಟಕ, ಸಂಡೂರು ಕಲ್ಯಾಣ ಕರ್ನಾಟಕ. ಈ 3 ಕ್ಷೇತ್ರಗಳಲ್ಲಿ ಅಂದ್ರೆ 3 ವಿಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಅದರ ಅರ್ಥ ಕರ್ನಾಟಕದ 3 ಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಇಡೀ ಕರ್ನಾಟಕ, ಇಡೀ ಕರ್ನಾಟಕದ ಜನತೆ ನಮ್ಮ ಪರವಾಗಿದೆ ಅಂತಕ್ಕಂಥದ್ದನ್ನ ಈ ಚುನಾವಣೆಗಳ ಫಲಿತಾಂಶ ತೋರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆಯ ಗೆಲುವಿಗೆ ಶ್ರಮಿಸಿದಂತ ಎಲ್ಲ ಮುಖಂಡರುಗಳು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಕಾರ್ಯಕರ್ತ ಬಂಧುಗಳು, ಅಧ್ಯಕ್ಷರುಗಳು ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು. ಅವರ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಶ್ರಮಿಸಿದಂತ ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ 20ನೇ ತಾರೀಕಿಗೆ ಬಂದ್ಬಿಟ್ರೆ ಒಳ್ಳೇದು. ನೀವೆಲ್ಲ 19 ಸಂಜೆ ಹೊರಟ್ಬಿಟ್ಟು ಸಾಕು. ಅವೆಲ್ಲ ಇಲ್ಲ, ಊಟ ಇಲ್ಲ ಆಗ್ತಲ್ಲ. ನೀವೇ ಊಟ ಮಾಡ್ಕೋಬೇಕು. ನೀವೇ 20ನೇ ತಾರೀಕಿಗೆ ಬಂದ್ಬಿಟ್ರೆ ಬೆಳಿಗ್ಗೆ 10:30ಗೆ ಇದೆಯಲ್ಲ ಕಾರ್ಯಕ್ರಮ, ಅದಕ್ಕೆ ಅಟೆಂಡ್ ಆಗ್ಬೋದಲ್ಲ. ಅದಕ್ಕೋಸ್ಕರ 20ನೇ ತಾರೀಕಿಗೆ ಸಾಯಂಕಾಲ ಬಂದ್ಬಿಡ್ಬೇಕು. ಆದರೆ
21ಕ್ಕೆ ಯಾವ ಕಾರಣಕ್ಕೂ ಯಾರೂ ತಪ್ಪಿಸ್ಕೋಬಾರದು. ಯಾರು ಮಿಸ್ ಆಗಬಾರ್ದು. ಇದು ನಿಮಗೆ ಆದೇಶ ಅಲ್ಲ, ಮನವಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾರು ತಪ್ಪಿಸ್ಕೋಬಾರ್ದು. ಎಲ್ಲ ಶಾಸಕರು ಇರಬೇಕು, ಎಲ್ಲ ಮಂತ್ರಿಗಳು ಇರಬೇಕು, ಎಲ್ಲ ಮಾಜಿ ಶಾಸಕರು ಇರಬೇಕು, ಎಲ್ಲ ಸಂಸದರು ಇರಬೇಕು. ಆಮೇಲೆ ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ಗಳು ಕೂಡ ಇರಬೇಕು. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಯಾಕ್ರೆ ಕುಂತ್ಕೊಳ್ರೆ, ಕುಂತ್ಕೊಳ್ಳಿ, ಇನ್ನೂ ಮುಗಿಸೇ ಇಲ್ಲ, ಅಲ್ಲಿ ಎದು ಹೋಯ್ತಾ ಇದ್ದೀವಿ. ಊಟ ಆಯ್ತು, ಒಂದೇ ನಿಮಿಷ ಕೂತ್ಕೊಳ್ಳೆ ತಮ್ಮ ಯಜಮಾನ. ಅದರಿಂದ 21ಕ್ಕೆ ನಾನು ಊಟ ಕೊಡ್ತೀನಿ. ಕೊಡ್ತೀರಾ? ಓ, ಮೊದ್ಲೇ ಅರೇಂಜ್ ಮಾಡಿದ್ರಿ ಅಲ್ವಾ? ಈಗ ಅದನ್ನ ಕಂಟಿನ್ಯೂ ಮಾಡಿ ದಯಮಾಡಿ. ಮುನಿಯಪ್ಪನವರು ನಾನು ಆಹ್ವಾನಿತರಿಗೆ ಮಾತ್ರ ಕೊಡ್ತೀನಿ. ಮುನಿಯಪ್ಪನವರು ಪಬ್ಲಿಕ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಕೊಡ್ತಾರೆ. ಆಹಾರ ಮಂತ್ರಿ ಅಲ್ಲ, ಅದರಿಂದ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ. ಆಮೇಲೆ ಇನ್ನೊಂದು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು, ಯಾರು ನಮ್ಮ ಕಾರ್ಯಕರ್ತರನ್ನ ಡೈರೆಕ್ಟರ್ಗಳು ಮಾಡಲಿಕ್ಕೆ, ನಿರ್ದೇಶಕರು ಮಾಡಲಿಕ್ಕೆ ಸಮಿತಿ. ಅವರು ಇತ್ತೀಚೆಗೆ ವರದಿ ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ನಿರ್ದೇಶಕರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳನ್ನು ಕೂಡ ಚೇರ್ಮನ್ಗಳನ್ನ ಅದನ್ನು ಕೂಡ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕರ್ತರೇ ಒಂದು ಪಕ್ಷದ ಶಕ್ತಿ. ಕಾಂಗ್ರೆಸ್ ಒಂದು ಮೂವ್ಮೆಂಟ್, ಕಾಂಗ್ರೆಸ್ ಒಂದು ಮೂವ್ಮೆಂಟ್. ನಾವೆಲ್ಲರೂ ಸೇರಿ ಈ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ 21ನೇ ತಾರೀಕು ತಪ್ಪಿಸ್ಕೋಬೇಡಿ. ಇದು ಮತ್ತೊಮ್ಮೆ ಹೇಳಿ